ಡಾಕ್ಟರ್ ಪುಷ್ಪಾ ಮನಾಥ್ ಮಾತನಾಡ್ತಿದ್ದೀನಿ ದುಬೈನಿಂದ. ನಾನು ಕೂಡ 5 ದಿನಗಳಿಂದ 25ನೇ ತಾರೀಕು ಒಂದು ಕಾರ್ಯಕ್ರಮಕ್ಕೆ, ಅವಾರ್ಡ್ ಕಾರ್ಯಕ್ರಮಕ್ಕೆ ಬಂದು ನನ್ನ ಕುಟುಂಬ ಅಂದರೆ ನನ್ನ ಪತಿಯವರಾದಂಥ ಅಮರನಾಥ್ ಅವರೊಟ್ಟಿಗೆ ಬಂದು ಇಲ್ಲೊಂದು 70 ಜನ ನಾವು ಒಟ್ಟಿಗೆ ಬಂದು ಇಲ್ಲೇ ಕಾರಣ ಏನು ಫ್ಲೈಟ್ಗಳೆಲ್ಲ ಸ್ಟಾಪ್ ಆಗಿರೋದ್ರಿಂದ ಇಲ್ಲೇ ನಾವು ಸ್ಟಕ್ ಆಗಿದ್ದೀವಿ. ಇಲ್ಲಿ ನಮಗೇನು ಹೊರಗೆ ಏನು ನಡೀತಾ ಇದೆ ಅನ್ನೋದು ಅಷ್ಟು ಏನು ಗೊತ್ತಾಗ್ತಾ ಇಲ್ಲ. ಆದರೆ ಕೆಲವು ಸಲ ನಮಗೂ ಕೂಡ ಅಲರ್ಟ್ಸನ್ನ ಮೊಬೈಲ್ ಮುಖಾಂತರ ಇಲ್ಲಿಯ ಸ್ಥಳೀಯವಾಗಿ ನಮಗೆ ಕೊಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಎಲ್ಲ ಫ್ಲೈಟ್ಸು ರದ್ದಾಗಿರೋದ್ರಿಂದ ಯಾವಾಗ ನಾವು ನಿರ್ದಿಷ್ಟವಾಗಿ ಮತ್ತೆ ಆ ಕಡೆಗೆ ಬರ್ಬೋದು ಅನ್ನೋದು ಕೂಡ ನಮ್ಗೆ ಯಾವುದೇ ಸುಳಿವಿಲ್ಲ. ಮತ್ತು ನಮ್ಮೊಟ್ಟಿಗೆ ಸುಮಾರು 70 ಮಂದಿ ಇರೋದ್ರಲ್ಲಿ ಕೆಲವರೆಲ್ಲ ಬಹಳ ಸೀನಿಯರ್ಸ್, ಅಂದರೆ ವಯಸ್ಸಾದಂಥವ್ರು ಕೂಡ ಹಿರಿಯರೆಲ್ಲ ಇರೋದ್ರಿಂದ ಕೆಲವರು ಬಹಳಷ್ಟು ಆತಂಕದಲ್ಲೂ ಇದ್ದಾರೆ. ಆದರೆ ನಮಗೆ ಗೊತ್ತಿರೋಂಗೆ ಇಲ್ಲಿ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಅಥವಾ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳೇನೂ ಆಗಲಿಲ್ಲ ಇಷ್ಟು ದಿನಕ್ಕೂ ಕೂಡ. ಇವತ್ತು ಇದು ಎಲ್ಲ ರದ್ದಾಗಿ 3ನೇ ದಿನ ಆ್ಯಕ್ಚುಲಿ. ಆದರೆ ಎಲ್ಲ ಸರಿಯಾಗಿ ಏನು ಸಹಜವಾಗಿ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ಇಲ್ಲಿ ಎಲ್ಲ ಜನಜೀವನ ನಡೀತಾ ಇದೆ. ಇಲ್ಲಿಯ ಸರ್ಕಾರ ಕೂಡ ಇವಾಗ ತಾನೇ ನೋಡ್ತಾ ಇದ್ದೆ, ಒಂದು ಆದೇಶವನ್ನು ಮಾಡಿದ್ದಾರೆ. ಏನಂದರೆ ಮುಂದುವರೆದಂತ ಯಾರ್ಯಾರು ಫ್ಲೈಟ್ಸಲ್ಲಿ ಹೋಗೋಕ್ಕಾಗದೆ ಉಳಿತಾರೆ ಅವರ ಒಂದು ಹೋಟೆಲ್ನ ಇದನ್ನು ಖರ್ಚು ವೆಚ್ಚಗಳನ್ನು ಸರ್ಕಾರನೇ ನೋಡ್ಕೊಳ್ಳುತ್ತೆ, ಅವ್ರು ಇರೋಷ್ಟು ದಿನ ಅನ್ನೋ ಒಂದು ರೀತಿಯಲ್ಲಿ ಒಂದು ಸಂದೇಶ ಕೂಡ ಇವಾಗ ಬಂದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ಫೋನ್ ಮಾಡಿ ಕರೆ ಮಾಡಿ ಅವರೇ ಖುದ್ದಾಗಿ ಎಲ್ಲರ ಒಂದು ಆರೋಗ್ಯವನ್ನು ಮತ್ತು ಸ್ಥಿತಿಗತಿಯನ್ನು ವಿಚಾರಣೆ ಮಾಡಿದ್ದಾರೆ. ನನ್ನ ಹತ್ರನೂ ಮಾತನಾಡಿದ್ರು, ಹಾಗೆಯೇ ತುಂಬ ಹಿರಿಯರೆಲ್ಲ ಮಾತನಾಡಿದ್ರು. ಈ HK ಪಾಟೀಲ್ ಸರ್ ಮಾತಾಡಿದ್ರು, ಸಲೀಂ ಅಹಮದ್ ಅವರು ಮಾತನಾಡಿದ್ರು. ತುಂಬ ಜನ ಫೋನ್ ಮಾಡಿ ನಮ್ಮ ನಾಯಕರೆಲ್ಲ ನಮ್ಮ ಬಗ್ಗೆ ಕಾಳಜಿ ವಹಿಸಿ ವಿಚಾರಿಸ್ಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಈಗಾಗಲೇ ಪ್ರಧಾನಮಂತ್ರಿ ಅವ್ರಿಗೂ ಕೂಡ ಪತ್ರವನ್ನು ಬರೆದು ಇಲ್ಲಿರ್ತಕ್ಕಂತಹ ಅವರ ಕನ್ನಡಿಗರು ಯಾರ್ಯಾರಿದ್ದಾರೆ ಇಲ್ಲಿ ಅವರ ರಕ್ಷಣೆ, ಕನ್ನಡಿಗರಲ್ದೇ ನಮ್ಮ ದೇಶದ ಜನರ ಪರವಾಗಿ ಕೂಡ ಅವರು ಯಾವ ರೀತಿ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಮನವಿಯನ್ನು ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಫೋನ್ ಮಾಡಿ ಯಾರು ಭಯ ಪಡಬೇಡಿ, ಆರಾಮಾಗಿರಿ, ನಿಮ್ಮನ್ನು ಕರೆಸ್ಕೊಳ್ತೀವಿ ಸದ್ಯದಲ್ಲೇ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ನಾನು ಹೆಚ್ಚು ಹೇಳೋದಿಲ್ಲ, ಯಾಕಂದರೆ ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಯಾವುದೇ ಭಯ ಇಲ್ಲ, ಯಾವುದೇ ಆತಂಕ ಇಲ್ಲ, ತುಂಬ ಒಂಥರ ಚೆನ್ನಾಗಿದ್ದೀವಿ. ಊಟ ತಿಂಡಿಗೇನು ಕೊರತೆ ಇಲ್ಲ, ಹೋಟೆಲ್ನಲ್ಲೇ ವಾಸ್ತವ್ಯ ಇದ್ದೀವಿ. ನಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಬಹಳಷ್ಟು ಕಾಳಜಿ ವಹಿಸಿ ನಮ್ಮಗಳ ಒಂದು ವಿಚಾರಣೆಯನ್ನು ನೋಡ್ಕೊಳ್ತಾ ಇದ್ದಾರೆ, ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾರೆ. ಹಾಗೆಯೇ ನಾವು ಕೂಡ ಎಲ್ಲರೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಟ್ಟಾಗಿ ಊಟಕ್ಕೆ ಸೇರಿದಾಗ ಮಾತುಕತೆ ಆಡಿಕೊಂಡು ಬಹಳ ಚೆನ್ನಾಗಿ ಇಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಇನ್ನು ಮುಂದೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಮತ್ತೆ ತಮಗೆ ತಿಳಿಸ್ತೀನಿ. ನಾನು ದುಬೈನಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ವಿಚಾರ, ನನ್ನ ಒಂದು ಹುಟ್ಟಿದಬ್ಬ March 1 ನಡೆದಂಥ ಹುಟ್ಟಿದಬ್ಬಕ್ಕೆ ಸಾವಿರಾರು ಫೋನ್ ಮುಖಾಂತರ ಮೆಸೇಜ್ಗಳ ಮುಖಾಂತರ ನನಗೆ ಶುಭವನ್ನು ಕೋರಿದ್ರು ನನ್ನ ಸ್ನೇಹಿತರು, ಹಿತೈಷಿಗಳು, ಬಂಧುಗಳು ಎಲ್ಲರೂ. ಅವ್ರಿಗೆಲ್ರಿಗೂ ನನ್ನ ಧನ್ಯವಾದಗಳು. ಹಾಗೆಯೇ ಮುಖ್ಯಮಂತ್ರಿಗಳು ಕೂಡ ನನಗೆ ಶುಭಾಶಯ ಕೋರಿದ್ರು, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಒಂದು ರೀತಿ ಅವ್ರ ಹತ್ರ ಮಾತನಾಡಿದ್ಮೇಲೆ ನಮ್ಮೆಲ್ಲರಿಗೂ ಒಂದು ರೀತಿ ಸಮಾಧಾನ, ನೆಮ್ಮದಿ ಕೂಡ ಆಯಿತು. ನನ್ನೊಟ್ಟಿಗೆ ಎಲೆಕ್ಷನ್ ಕಮಿಷನರ್ ಆದಂಥ ಸಿಂಗ್ರೇಶಿ ಸರ್ ಅವರು ಕೂಡ, ಅವ್ರ ಕುಟುಂಬ ಕೂಡ ಇದೆ, ಮತ್ತು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕೃತರು ಕೂಡ ಇಲ್ಲಿ ಇದ್ದಾರೆ ನನ್ನೊಟ್ಟಿಗೆ ಈ ಹೋಟೆಲ್ನಲ್ಲಿ. ಕೇಕನ್ನು ಕಟ್ ಮಾಡಿಸಿ ಬರ್ತ್ಡೇಯನ್ನು ಕೂಡ ಆಚರಣೆಯನ್ನು ಮಾಡಿದ್ರು. ಅವರ ತಂಡಕ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಸುಮಾರು ಮಂದಿ ಗಣ್ಯರು ನನಗೆ ಕರೆ ಮಾಡಿದ್ರು, ಅದರಲ್ಲೂ ಸುತ್ತೂರು ಬುದ್ಧಿಗಳು ಕೂಡ ಬೆಳಗ್ಗೆ ನನಗೆ ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಂಡ್ರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ, ಅವರ ಕಾಳಜಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.